ಎಲ್ಲರಿಗೂ ನಮಸ್ಕಾರ. ಹೆಂಗದಿರಿ? ಆರಾಮದಿರಿ? ಇವತ್ತು ನಾನು ನಿಮ್ಗೆ ಶೇಂಗಾ ಕಾಳಿನ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಶೇಂಗಾ ಕಾಳಿನ ಚಟ್ನಿ ದೋಸೆ, ಪಡ್ಡು, ಇಡ್ಲಿಗೂ ಕಾಂಬಿನೇಷನ್ ಆಕತಿ. ಅದನ್ನು ಹೆಂಗೆ ಮಾಡೋದು ಅಂದ್ರೆ, ಈಗ ನೋಡಿ, ನಾನು ಒಂದೆರಡು ಹಸಿಕಾಯಿ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡೇನಿ. ಇಷ್ಟು ಶೇಂಗಾದ ಕಾಳು ತೊಗೊಂಡೇನಿ. ಈಗ ಶೇಂಗಾದ ಕಾಳನ್ನ ಚೆಂದಿಗೆ ದುಂಡಿಗೆ ಹುರ್ಕೊಂಬರೋಣ. ಶೇಂಗಾ ಕಾಳು ಹುರ್ಕೊಳಕ್ಕೆ ನಾನು ಈ ಪಾತ್ರೆ ಇಟ್ಕೊಂಡ್ರಿ. ಈಗ ಇದಕ್ಕೆಲ್ಲ ಶೇಂಗಾ ಕಾಳು ಚೆಂದಿಗೆ ಹುರ್ಕೊಂಡು ಕೈ ಆಡಿಸ್ಕೊಂಡು ಹುರಿಡ್ತೀವಿ. ಇಲ್ಲ ಅದರ ಹಾಕಿ ಬಿಡ್ತೀವಿ. ಶೇಂಗಾ ನೀಟಿಗೆ ಚೆಂದಿಗೆ ಹುರ್ಕೊಳ್ಳೋಣ. ಈಗ ನೋಡ್ರಿ, ಚೆಂದಾಗಿ ಹುರ್ಕೊಂಡವು ಈ ಥರ. ಈಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಗ್ಯಾಸ್ ಆಫ್ ಮಾಡಿಬಿಡೋಣ. ತಣ್ಣಗಾಗಲಿ ಸ್ವಲ್ಪ. ನೋಡಿರಿ, ತಣ್ಣಗಾಗ್ಯವು. ಈಗ ಹಿಂಗೆ ತಿಕ್ಕಿ ಸಿಪ್ಪಿ ತೆಗೆದು ಬಿಡೋಣ್ರಿ. ಇವು ಆರಿದ್ರಷ್ಟೇ ಸಿಪ್ಪಿ ಬೀಸ್ತಾವೆ, ಇಲ್ಲಿಕಂದ್ರೆ ಬಿಚ್ಚೋದಿಲ್ಲ. ಈಗ ಎಲ್ಲನೂ ಸಿಪ್ಪಿ ತಗೊಂಬರೋಣ. ಈಗ ನೋಡಿರಿ, ನಾನು ಎಲ್ಲ ಶೇಂಗಾದ ಕಾಳನ್ನ ಸಿಪ್ಪಿ ತಗೊಂಡೇನಿ. ಈ ಥರ ಆಗ್ಯವು. ಈಗ ಇವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ನೋಡಿರಿ, ನಾನು ಇಟ್ಕೊಂಡಂಥ ಈ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಇದಕ್ಕೆ ಹಾಕ್ಕೊತಾನೆ. ಈ ಬೆಲ್ಲನ ಹಾಕ್ಕೊತೀನಿ ನೋಡ್ರಿ. ಈಗ ಇದನ್ನು ಸಣ್ಣಗೆ ಮಿಕ್ಸಿ ಹಾಕ್ಕೊಂಬರೋಣ. ಈಗ ನೋಡ್ರಿ, ಚಟ್ನಿಗೆ ಒಗ್ಗರಣೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ ನೋಡ್ರಿ. ಚಟ್ನಿಗೆ ಒಗ್ಗರಣೆ ರೆಡಿ ಆಗೈತಿ. ಈಗ ನಾವು ಮಿಕ್ಸಿ ಹಾಕ್ಕೊಂಬಂಥದ್ದು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿರಿ, ಶೇಂಗಾ ಚಟ್ನಿನ ಮಿಕ್ಸಿಗೆ ಹಾಕ್ಕೊಂಬಂದೀವಿ. ಈ ಥರ ಆಗೈತಿ. ಇದು ಇಡ್ಲಿ, ದೋಸೆ, ಸಾಂಬಾರು ಜೊತೆ ಸೂಪರ್ ಕಾಂಬಿನೇಷನ್ ರೀ. ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಹಾಕ್ಕೊಳ್ಳೋಣ ರೀ. ನೋಡ್ರಿ, ಈ ಥರ ನಾವು ಮಾಡೀವಿ. ನೋಡಿರಿ, ಚಟ್ನಿ ಭಾಳ ರುಚಿ ಬರ್ತೈತೆ ರೀ, ಭಾಳ ಟೇಸ್ಟ್ ಆಕೈತಿ ಇದು. ನಾ ಏನು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕಾಕತ್ತೇನೆ ನೋಡಿರಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟು ಮಾಡ್ಕೊರಿ. ಇಷ್ಟ ಅಂತೇನಿಲ್ಲ. ನಿಮ್ಗೆ ಎಷ್ಟು ಅದಕ್ಕೆ ಬೇಕಲ್ಲ, ತೆಳುವಾಗೆ ಗಟ್ಟಿಗೆ ಆ ಥರ ನೀವು ಮಾಡ್ಕೊರಿ. ಒಂದು ಗಟ್ಟಿ ಭಾಳ ಆಗೈತೆ ರೀ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾನೆ. ಈಗ ನೋಡಿರಿ, ಶೇಂಗಾ ಚಟ್ನಿ ರೆಡಿ ಆಯ್ತು. ಈ ಶೇಂಗಾ ಚಟ್ನಿ ಪಡ್ಡು, ದೋಸೆ, ಇಡ್ಲಿ ಎಲ್ಲದಕ್ಕೂ ಕಾಂಬಿನೇಷನ್ ಆಕೈತಿ. ಟೇಸ್ಟೂ ಭಾಳ ಬರ್ತೈತೆ ರೀ. ನಮ್ಮ ಉತ್ತರ ಕರ್ನಾಟಕದೊಳಗೆ ನಾವು ಹೆಚ್ಚಾಗಿ ಮಾಡೋದು ಶೇಂಗಾ ಕಾಳು ಚಟ್ನಿನ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾಡುವಂಥ ಶೇಂಗಾ ಚಟ್ನಿ ಇದು ಇಡ್ಲಿ, ದೋಸೆ, ಪಡ್ಡು ಎಲ್ಲದಕ್ಕೂ ಕಾಂಬಿನೇಷನ್ ಕೊಡ್ತೈತೆ ರೀ ಇದು. ನೀವು ಒಂದ್ಸಲ ಮಾಡಿರಿ. ಮನೆಯೊಳಗೆ ನಿಮ್ಮ ಮನಸ್ಸಿನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡೋಕ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.